ಯಾರೋ ಒಬ್ಬ ನಿಮ್ಮನ್ನು ಬಡವ ಅಥವಾ ಮಿಡಲ್ ಕ್ಲಾಸು, ಅವ್ನ ಬಟ್ಟೆ ನೋಡು, ಬೈಕ್ ನೋಡು, ಮೊಬೈಲ್ ನೋಡು, ನೀರೋ ಮನೆ ನೋಡು, ನೀಟಾಗೇ ಇಲ್ಲ, ಆ ರೀತಿ ಏನಾರು ಅಂದಾಗ ನೀವು ಹೆಂಗೆ ತೊಗೊತೀರಾ? ಹ್ಞೂನಪ್ಪ ಅವ್ನು ಹೇಳ್ತಿರೋದು ಕರೆಕ್ಟು, ನಾನು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನಾನು ಹಿಂಗೆ ಇರೋದು, ಏನು ಮಾಡೋಕ್ಕಾಗುತ್ತೆ ಅಂತ ಅನ್ನಲ್ಲ. ಅವನ ಮೇಲೆ ಚಾಲೆಂಜ್ ಆಗಾದರೂ ಕಷ್ಟಪಟ್ಟು ದುಡ್ದು ಐಫೋನ್ ತೊಗೊತೀನಿ, ಇಲ್ಲ ಕಾರ್ ತೊಗೊತೀನಿ, ಇಲ್ಲ ಸ್ವಂತ ಮನೆ ಕಟ್ತೀನಿ, ಯಾರೊಬ್ಬರು ರಿಲೇಟಿವ್ ಮನೆಗೆ ಹೋಗಿದ್ದಾಗ ನಿಮ್ಮ ತಾಯಿಗೋ ತಂದೆಗೋ ಏನೋ ಒಂದು ಅವಮಾನ ಆಗಿರುತ್ತೆ, ಅಥವಾ ಕೀಳು ಭಾವನೆಯಲ್ಲಿ ನೋಡಿರ್ತಾರೆ, ಇಲ್ಲ ಯಾವುದೋ ಫಂಕ್ಷನ್ಗೆ ಹೋಗುವಾಗ ನಿಮ್ಮ ಹತ್ರ ಕಾರ್ ಇಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಕಾರ್ ಇರುತ್ತೆ, ನಿಮ್ಮ ಅಪ್ಪ ಅಮ್ಮನ ಹಚ್ಕೊಂಡು ಹೋಗಿರಲ್ಲ, ಬಸ್ಸಲ್ಲಿ ಬನ್ನಿ ಅಂತ ಅಂದಿರ್ತಾರೆ. ಸೊ ಅದ್ರ ಚಾಲೆಂಜ್ ಮೇಲಾದರೂ ನಾನು ಒಂದು ಕಾರ್ ತೊಗೊತೀನಿ ಅಥವಾ ಒಂದು ಸುಂದರವಾದ ಮನೆ ಕಟ್ತೀನಿ, ಶ್ರೀಮಂತ ಆಗ್ತೀನಿ ಅಂತ ಕನ್ಸಿಡರ್ ಮಾಡ್ತೀರಲ್ವಾ? ಅದೇ ಆ್ಯಟಿಟ್ಯೂಡು ನಿಮಗೆ ಯಾರೊಬ್ಬರು ಬಾಡಿ ಶೇಮಿಂಗ್ ಮಾಡಿದಾಗ ನೀವು ಓವರ್ ವೆಯ್ಟ್ ಆಗಿದ್ದೀರಾ ಅಂತ ಅಂದಾಗ ಚೇಂಜ್ ಆಗಬೇಕು ಅನ್ನೋದನ್ನ ಇಟ್ಕೊಳ್ಳಿ. ಅದನ್ನ ಬಿಟ್ಟು ಹೌದು ನಾನು ಇರೋದು ಹಿಂಗೆ, ನೀನೇನೋ ಊಟ ತಂದು ಹಾಕ್ತೀಯಾ, ಈ ರೀತಿ ಆ್ಯಟಿಟ್ಯೂಡ್ ಬೇಡ ಅಂತ ಹೇಳೋದು. ಪರ್ಸ್ನಲ್ ಚಾಯ್ಸು, ಬಟ್ ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಅಂದರೆ ಅದನ್ನು ಚಾಲೆಂಜಾಗಿ ತೊಗೊಂಡು ಫಿಟ್ ಆಗ್ತೀನಿ. ಪ್ರತಿ ಸತಿನೂ ನನಗೆ ಯಾರೊಬ್ರು ಬಾಡಿ ಶೇಮ್ ಮಾಡಿದ್ರು ಅಂತ ಅಂದರೆ ಅದು ನನಗೊಂಥರ ಇಷ್ಟ, ನನಗದೊಂಥರ ಮೋಟಿವೇಶನ್ ಮಾಡುತ್ತೆ. ಯಾರೋ ಒಬ್ಬ ಫ್ರೆಂಡೇನೆ ನೀವು ಹೊಟ್ಟೆ ಇರೋ ಟ್ರೈನರ್ ಅಂತಾನೆ, ಆರ್ಮ್ಸ್ ಚೆನ್ನಾಗಿದ್ದು ಹೊಟ್ಟೆ ಇದ್ರೆ ಅಸಹ್ಯವಾಗಿ ಕಾಣುತ್ತೆ, ಆ ಟ್ರೈಸಿಪ್ಸು ಬೈಸಿಪ್ಸು ವೇಸ್ಟು ಅಂತಾರೆ. ಅಥವಾ ಯಾರೋ ಒಬ್ರಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ನ್ಯೂಟ್ರಿಷನಿಸ್ಟು, ಡಯಟಿಷಿಯನ್ನು ಅಥವಾ ಫಿಟ್ನೆಸ್ ಟ್ರೈನರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ನನಗೆ ಅದು ಕೆಲವು ಟೈಮ್ ಫೀಲ್ ಆಗಿಬಿಡುತ್ತೆ. ಹೊಟ್ಟೆ ಇದೆಯೋ ಇಲ್ವೋ, ಹೊಟ್ಟೆ ನೋಡ್ಬಿಟ್ಟು ಏನು ಅನ್ಕೊತಾರೋ, ನೀನೇ ಹೊಟ್ಟೆ ಕರಗಿಸ್ತೀನಿ ಅಂತೀಯ, ನಿನಗೆ ಹೊಟ್ಟೆ ಇದೆಯಾ ಅಂತ ಆ ಗಿಲ್ಟ್ ಫೀಲ್ ಆಗುತ್ತೆ. ಆವಾಗ ನನ್ನ ನೆಕ್ಸ್ಟ್ ಮೀಲಲ್ಲಿ 2 ಕಪ್ ಪಾಯಸ ಕುಡಿಬೇಕಾ ಅಥವಾ 1 ಕಪ್ ಪಾಯಸ ಕುಡಿಬೇಕಾ, ಇಲ್ಲ ನಾನು ಹೊಟ್ಟೆ ನೋಡಿದ್ರೆ 0 ಕಪ್ ಪಾಯಸ ಕುಡಿದು ನಾರ್ಮಲ್ ಊಟ ಮಾಡಿ ಲಿಮಿಟೆಡಾಗಿ ಎದ್ದು ಬರಬೇಕಾ ಅಂತ ಯೋಚನೆ ಮಾಡ್ತೀನಿ. ಇವನೇನಂತ ಫ್ಯಾಟ್ ಇಲ್ಲ ಅಂತ ಅನ್ಕೊಬೋದು. ಆ್ಯಸ್ ಅ ಫಿಟ್ನೆಸ್ ಕೋಚು ನನ್ನ ಸ್ಟ್ಯಾಂಡರ್ಡ್ಸು ತುಂಬ ಹೈ ಇರುತ್ತೆ. ಎಕ್ಸ್ಟ್ರೀಮ್ಲಿ ಫಿಟ್ ಆಗಿರಬೇಕು ಅಂತ ಜನ ಆಗಲಿ ನನ್ನನ್ನಾಗಲಿ ಎಕ್ಸ್ಪೆಕ್ಟ್ ಮಾಡ್ಕೊತೀನಿ. ಯಾರೋ ಶೇಮ್ ಮಾಡ್ತಿದ್ರೆ ಶೇಮ್ ಮಾಡಿ, ಫಾಲೋವರ್ಸ್ ಏನಾರು ಅಂದರೆ ಅಂದ್ರಿ ಅಂದ್ಬಿಟ್ಟು ಆ ಚಾಲೆಂಜಾಗಿ ತೊಗೊಂಡು ನನ್ನನ್ನು ನಾನು ಗ್ರೋತ್ ಮಾಡ್ಕೊತೀನಿ. ಅದೇ ಆ್ಯಟಿಟ್ಯೂಡು ನಿಮಗೆ ಆ ದುಡ್ಡಿನ ವಿಚಾರದಲ್ಲೂ ಇರಬೇಕು, ಈ ವಿಚಾರದಲ್ಲೂ ಇರಬೇಕು. ಇನ್ನೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೋ ಒಬ್ಬ ನಿಮ್ಮನ್ನ ದಪ್ಪ ಇದ್ದಾನೆ ಅಂತ ಗೇಲಿ ಮಾಡಿದಾಗ ಅವ್ನು ಎಕ್ಸ್ಟ್ರೀಮ್ಲಿ ಗುಡ್ ಶೇಪಲ್ಲಿ ಇರಲ್ಲ. ಫಿಟ್ನೆಸ್ ಮಾಡಲ್ಲು, ಹೀರೋಯಿನ್ನು ಆ ಥರ 0 ಫಿಗರು, 0 ವೇಸ್ಟು ಆ ರೀತಿ ಏನಿರಲ್ಲ, ಆ್ಯಾವ್ರೇಜ್ ಆಗಿ ಇರ್ತಾರೆ. ಬಟ್ ನಿಮ್ಮಷ್ಟು ಓವರ್ ವೆಯ್ಟ್ ಇರಲ್ಲ. ಯಾವಾಗ ನೀವು ಅದನ್ನ ಸೀರಿಯಸ್ ಆಗಿ ತೊಗೊಂಡು ಒಳ್ಳೆ ಮಸಲ್ ಬಿಲ್ಡ್ ಮಾಡಿ ಸೆಲೆಬ್ರಿಟಿ ಕೈಂಡ್ ಆಫ್ ಫಿಸಿಕ್ನ ಬಿಲ್ಡ್ ಮಾಡ್ತೀರಾ, ಆಗ ಅವ್ರು ಹುರ್ಕೊಳಕ್ಕೆ ಶುರು ಮಾಡ್ತಾರೆ. ಅವರೇ ಬಂದು ನಿಮ್ಮ ಹತ್ರ ಏನು ಮಾಡಿದೆ ಮಗ, ಇಷ್ಟು ಓವರ್ ವೆಯ್ಟ್ ಆಗಿದ್ದೆ, ಇವಾಗ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ನಾನು ಮಾಡ್ಬೇಕು ಮಗ ಅಂತ ಅಂದಾಗ ನಿಮ್ಮ ಈಗೋ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿರುತ್ತೆ, ಆ ಖುಷಿ ಆಗೋ ಫೀಲಿಂಗೇ ಡಿಫ್ರೆಂಟು. ಸೊ ಈ ರೀತಿ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳಿ. ನನ್ನ ಪರ್ಸೆಪ್ಷನ್, ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅಥವಾ ಈ ಕಂಟೆಂಟ್ ನಿಮಗೆ ಕಾಣಿಸ್ತಿದೆ ಅಂತಂದರೆ ನೀವು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ ಅಂತ ಅರ್ಥ. ನಾನು ಓವರ್ ವೆಯ್ಟು ಇದೆಲ್ಲ ಬೇಡ ಅಂತ ಬಿಟ್ಟಿದ್ದರೆ ಈ ಕಂಟೆಂಟ್ ನಿಮ್ಮ ಮುಂದೆ ಬರ್ತಾ ಇರಲಿಲ್ಲ.